ಸದಾ ಬಿಸಿಲಿನಿಂದ ಝೇಳ್ಪಿಸುವ ಬೀದರ್ ಜಿಲ್ಲೆಯಲ್ಲಿ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಇವತ್ತು ಆಧ್ಯಾತ್ಮಿಕ ಬಿರುಗಾಳಿಯನ್ನೇ ಸೃಷ್ಟಿಸಿರುವ ಸಂತ ರಾಮ್ಪಾಲ್ಜಿ ಮಹಾರಾಜರ ಆಧ್ಯಾತ್ಮಿಕ ನುಡಿಗಳನ್ನು ಕೇಳೋದಕ್ಕೆ ಸಿರ್ಗಾಪುರ್ನಿಂದ ಸೇರಿದಂತೆ ಬಹಳಷ್ಟು ಗ್ರಾಮಗಳಿಂದ ಇಲ್ಲಿ ಶ್ರದ್ಧಾಳುಗಳಿಗೆ ಬಂದಿದ್ದಾರೆ. ಅವರ ಅನುಭವವನ್ನು ಕೇಳಿ ತಿಳ್ಕೊಳ್ಳೋಣ. ಸಂತ ರಾಮ್ಪಾಲ್ಜಿ ಮಹಾರಾಜರ ಉದ್ದೇಶಗಳೇನಿದೆ, ಅವರ ಒಂದು ಆಧ್ಯಾತ್ಮಿಕ ವಿಚಾರ ಈ ಒಂದು ಬಂದಂಥ ಶ್ರದ್ಧಾಳುಗಳಿಗೆ ಏನು ಅನ್ನಿಸ್ತು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಬನ್ನಿ. ಸಿರ್ಗಾಪುರ್ಲಿಂದ ರೀ. ಏನು ಅನ್ನಿಸ್ತ್ರಿ ಇದೆಲ್ಲ ನೋಡಿ? ನಮಗೆಲ್ಲ ಚಂದ ಒಳ್ಳೇದು ಅನಿಸ್ತದ. ಎಲ್ಲ ಕೇಳಿದೇವ್ರಿ, ತೆಲಕ್ ಹೋಗ್ಬೇಕಲ್ರಿ. ನಾಲ್ಕು ಮಾತು ಕೇಳಿದಕ್ಕೆ ತೆಲಕ್ ಬಂತವ್ರಿ. ಹಂಗೆ ಬರ್ಬೋದ್ರಿ. ಹಂಗೆ ಮಾತ್ರ ಎಲ್ಲ ಒಳ್ಳೇದು ಅನ್ನಿಸ್ತು. ಒಳ್ಳೆ ವಿಚಾರಗಳ ತಲೆಯಾಗ ಬಂದಿದ್ದ ಕಾಲ ನಮಗೆಲ್ಲ ಒಳ್ಳೇದು ಅನ್ನಿಸ್ತು. ನಮ್ಗೆ ಎಲ್ಲ ಒಳ್ಳೇದು ಅನ್ನಿಸ್ತಪ್ಪ. ಸರಿಯಾಗದ ಫಂಕ್ಷನ್ ಭಾಳ ಇಷ್ಟ ಆಯ್ತು, ಭಾಳ ಆನಂದ ಆಯ್ತು ನನಗೆ. ಸತ್ಸಂಗ ಮಂದಿ ಎಲ್ಲ ಒಳ್ಳೆಯದು ರೂಢಿಗಳು ಚಂದ ಕೇಳಿದೆ. ಸತ್ಸಂಗ ಬಂದಿದೆ, ಒಳ್ಳೇದು ಬಂದಿದೆ. ಆನಂದ ಆಯ್ತು, ಚಂದ ಆಯ್ತು. ಆನಂದ ಆಗ್ಯದ್ರಿ, ಚಂದ ಆಗ್ಯದ್ರಿ. ನನಗೆ ಪೂರ್ತಿ ಆನಂದ ಆಗಿದೆ. ಬೀದರ್ ಜಿಲ್ಲೆ ಅಂದಿದ ತಕ್ಷಣ ಬಿಸಿಲಿನಿಂದ ಕಂಗೆಟ್ಟ ಪ್ರದೇಶ ಅಂತ ನೆನಪಾಗೋದು ಸಹಜ. ಆದರೆ ಇವತ್ತು ಸಂತ ರಾಮ್ಪಾಲ್ಜಿ ಮಹಾರಾಜರು ಬೀದರ್ ಜಿಲ್ಲೆಯಲ್ಲಿ ಆಧ್ಯಾತ್ಮಿಕ ಬಿರುಗಾಳಿಯನ್ನೇ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಬಂದಂಥ ಶ್ರದ್ಧಾಳುಗಳು ಅದರ ಬಗ್ಗೆ ಏನು ಹೇಳ್ತಾರೆ, ಅವರ ಮನದಾಳದ ಮಾತನ್ನ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ತುಳಸಿರಾಮ್ ಎನ್ ಶಿಂದೆ, ಮುಕ್ಕಾಂ ಸಿರ್ಗಾಪುರ್, ತಾಲೂಕಾ ಬಸವ ಕಲ್ಯಾಣ, ಜಿಲ್ಲಾ ಬೀದರ್ ನಿವಾಸಿಯಾಗಿದ್ದು ನಾನು. ಮಹಾತ್ಮ ಸಂತ ರಾಮ್ಪಾಲ್ಜಿ ಮಹಾರಾಜರು ಆಧ್ಯಾತ್ಮಿಕದ ಉತ್ತಮವಾದ ಒಂದು ಜ್ಞಾನ ಗಂಗಾ ಅನ್ನುವಂಥ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿ ಅದರಲ್ಲಿರುವಂಥ ಭಗವದ್ಗೀತೆಯಲ್ಲಿ ಬರುವಂಥ ಕೆಲವೊಂದು ಅಧ್ಯಾಯಗಳನ್ನು, ಪುಟಗಳನ್ನು ಆ ಗ್ರಂಥದಲ್ಲಿ ನಮೂದಿಸಿ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು, ನಮಗೆ ಸಹಜ ಮಾರ್ಗ ಯಾವ ರೀತಿ ದೊರಕ್ತದೆ ಅನ್ನುವಂಥ ಗ್ರಂಥವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಈ ನಮ್ಮ ಮಾನವನ ಜೀವನದ ಬಂಧನವನ್ನು, ಈ ನಮ್ಮ ದೇಹದಲ್ಲಿರುವಂಥ ಆತ್ಮವನ್ನು ಯಾವ ರೀತಿ ಬಿಡುಗಡೆಯನ್ನು ಹೊಂದಿ ಮೋಕ್ಷ ಹೊಂದಬೇಕು, ಇದು ಒಳ್ಳೆಯ ರೀತಿಯಿಂದ ಮುಂದೆ 1,84 ರಾಶಿ ಜನ್ಮವನ್ನು ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಈ ಆತ್ಮ ಬಂಧನದಿಂದ ನಿರ್ಮುಕ್ತಿ ಹೇಗೆ ಹೊಂದುತ್ತೇವೆ ಅಂತಕ್ಕಂಥದ್ದನ್ನು ಈ ಒಂದು ಗ್ರಂಥ ಜ್ಞಾನಗಂಗಾ ಅನ್ನುವಂಥ ಗ್ರಂಥದಿಂದ ಬಿಡುಗಡೆ ಮಾಡಿ ಇವತ್ತು ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಿರ್ಗಾಪುರ ಗ್ರಾಮಸ್ಥರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಮಗೆ ಹೇಗೆ ಅನ್ನಿಸ್ತು ಅಂತಂದ್ರೆ, ಈಗ ನಮ್ಗೆ ಸ್ವರ್ಗ ಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, ನಮ್ಮ ಜೀವನವನ್ನು ಸಹಜವಾಗಿ ಯಾವ ರೀತಿ ಮುನ್ನಡಿಬೇಕು, ಯಾವ ಬಂಧನದಿಂದ ನಾವು ಮುಕ್ತರಾಗಬೇಕು ಅನ್ನುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಇದರಲ್ಲಿ ನಾವು ಮೋಕ್ಷವನ್ನು ಯಾವ ರೀತಿ ಹೊಂದಬೇಕು ಅನ್ನುವಂಥದ್ದು ಸಹಜವಾಗಿ ಅವರು ಅಧ್ಯಾಯದ ಮುಖಾಂತರವಾಗಿ ಬ್ರಹ್ಮ, ವಿಷ್ಣು, ರುದ್ರ ಹಾಗೂ ಕಬೀರದಾಸ ಪರಮಾತ್ಮನು ನಮ್ಮ ಶರೀರದ ಆತ್ಮವನ್ನು ಯಾವ ರೀತಿಯಾಗಿ ನಮ್ಮ ಶರೀರದಲ್ಲಿ ಬರ್ತದೆ ಮತ್ತು ಯಾವ ರೀತಿ ನಾವು ಮೋಕ್ಷವನ್ನು ಹೊಂದಬೇಕು ಅನ್ನುವಂಥ ಸಹಜವಾದ ಮಾರ್ಗವನ್ನು ನಾವು ಭಕ್ತಿಯಿಂದಲೇ ಮುಕ್ತಿ ಕಾಣುವಂಥ ಒಂದು ನಿಘಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಭಾಳ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಮುಂಬರುವಂಥ ದಿನಗಳಲ್ಲಿ ಸಂತ ರಾಮ್ಪಾಲ್ಜಿ ಮಹಾರಾಜರವರ ಪಾದ ಸ್ಪರ್ಶಗಳಿಂದ ನಾವು ಮುಕ್ತಿ ಹೊಂದಿ ನಾವು ಗುರುಗಳನ್ನು ಪರಿಪಾಲಿಸ್ತೇವೆ ಅಂತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ನನ್ನ 4 ಮಾತನ್ನು ಮುಗಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕ ಜ್ಞಾನವನ್ನ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳ್ತಿರುವ ಭಕ್ತಿ ಮಾರ್ಗವನ್ನ ಕೇಳಿದಂತಹ ಶ್ರದ್ಧಾಳುಗಳು ಹೇಳಿದಂತಹ ಮನದಾಳದ ಮಾತುಗಳು ಇದಾಗಿತ್ತು. ಸ್ವರ್ಗ ನರಕಕ್ಕಿಂತ ಮೇಲ್ಪಟ್ಟ ಜ್ಞಾನವನ್ನ ಏನು ಸಂತ ರಾಮ್ಪಾಲ್ಜಿ ಮಹಾರಾಜರು ತಿಳಿಸ್ತಾ ಇದ್ದಾರೆ. ಸೊ ಅದನ್ನ ತಿಳ್ಕೊಳ್ಳಕ್ಕೆ ಈ ಒಂದು ತಾಯಂದಿರು ಸಿರ್ಗಾಪುರ ಗ್ರಾಮದಿಂದ, ಅಂದ್ರೆ ಬಸವ ಕಲ್ಯಾಣ ತಾಲೂಕಿನ ಸಿರ್ಗಾಪುರ ಗ್ರಾಮದಿಂದ ಬಂದಿದ್ದಾರೆ. ಸೊ ಇವರು ಏನು ಹೇಳಿದ್ರು ಅವರ ಮನದಾಳದ ಮಾತನ್ನ ಈಗಾಗಲೇ ನೀವು ಕೇಳಿಸ್ಕೊಂಡ್ರಿ. ಸೊ ಇದೇ ರೀತಿಯ ವಿಡಿಯೋಗಳನ್ನು ನೋಡೋದಕ್ಕೆ SA ನ್ಯೂಸ್ ಕರ್ನಾಟಕವನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ.